Yes. So here he held the following investments. This rupees 18,000 10% tax-free UP government bonds purchased on 1st September 2019. I think this I finished explaining. So that the due date on for interest on all the securities is payable annually on 31st December each year. ಅಂದ್ರೆ ವರ್ಷಕ್ಕೆ ಒಂದು ಸಲ. ಸೊ ಹಾಗಾಗಿ ಸಿನ್ಸ್ ದೀಸ್ ವೇರ್ ಪರ್ಚೇಸ್ಡ್ ಇನ್ ಸೆಪ್ಟೆಂಬರ್ ಅಲ್ಲಿ ಪರ್ಚೇಸ್ ಮಾಡಿದ ಕಾರಣ ಡಿಸೆಂಬರಿಗೆ ಅವನ ಕೈಯಲ್ಲಿ ಇರ್ತದೆ, ದೇರ್ಫೋರ್ ಅವನಿಗೆ ಇಡೀ ವರ್ಷದ ಇಂಟ್ರೆಸ್ಟ್ ಬರ್ತದೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫುಲ್ ಇಯರ್ಸ್ ಇಂಟ್ರೆಸ್ಟ್ ಆನ್ ಯು ಪಿ ಗವರ್ಮೆಂಟ್ ಬಾಂಡ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಯು ಪಿ ಗವರ್ಮೆಂಟ್ ಬಾಂಡ್ಸ್ ಕ್ಯಾಲ್ಕುಲೇಟ್ ಫಾರ್ ಫುಲ್ ಇಯರ್. But it is tax-free UP government bonds. UP means state. So tax-free state government bonds ಆದ ಕಾರಣ tax-free state government bonds interest should always be grossed up. ಹಾಗಾಗಿ ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಇಡೀ ವರ್ಷದ್ದು ಆನ್ 18,000 10% ಅಂದ್ರೆ 1,800. ದೆನ್ ಯು ಹ್ಯಾವ್ ಟು ಗ್ರಾಸ್ ಇಟ್ ಅಪ್. ಗ್ರಾಸ್ ಮಾಡುವಾಗ ಯಾವಾಗಲೂ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು? ಮಲ್ಟಿಪ್ಲೈ ಬೈ 100. ಮಲ್ಟಿಪ್ಲೈ ಬೈ 100 ಡಿವೈಡ್ ಬೈ ಇಂಟ್ರೆಸ್ಟ್ ಆದ್ರೆ ಡಿವೈಡೆಡ್ ಬೈ 90, ಕ್ಯಾಶುವಲ್ ಇನ್ಕಮ್ಸ್ ಆದ್ರೆ ಡಿವೈಡೆಡ್ ಬೈ 70. ಆಯ್ತಾ? ಸೊ ದಟ್ ಇಸ್ ಕಾಮನ್ ಆಲ್ವೇಸ್ ಇಂಟು 100 ಡಿವೈಡೆಡ್ ಬೈ 90 ಫಾರ್ ಇಂಟ್ರೆಸ್ಟ್. ಸೊ ಯು ಹ್ಯಾವ್ ಟು ಗ್ರಾಸ್ ಇಟ್. ದ ನೆಕ್ಸ್ಟ್ ಐಟಮ್ ದಟ್ ಕಮ್ಸ್ ಡಿಬೆಂಚರ್ಸ್ ಆಫ್ ಟಾಟಾ ಸ್ಟೀಲ್ ಲಿಮಿಟೆಡ್ ಪರ್ಚೇಸ್ಡ್ ಆನ್ 1st January 2020. ಈಗ ಡಿಬೆಂಚರ್ಸ್ ಆಫ್ ಟಾಟಾ ಸ್ಟೀಲ್ ಲಿಮಿಟೆಡ್ ಪರ್ಚೇಸ್ಡ್ ಆನ್ ಜಾನ್ವರಿ ಅಲ್ವಾ, ಬಟ್ ಈ ವರ್ಷದ್ದು ಡಿಸೆಂಬರ್ ಮುಗ್ದೋಯ್ತು. ಬಿಕಾಸ್ ಅವರ್ ಪ್ರೀವಿಯಸ್ ಇಯರ್ ಹೇಗೆ ಆಗುದು? ಏಪ್ರಿಲ್ ಟು ಮಾರ್ಚ್. ಅಂದ್ರೆ ಇದು ಜಾನ್ವರಿ ಅಂದ್ರೆ ಡಿಸೆಂಬರಿನ ನಂತರದ್ದು. ಓಕೆ, ಫಿನಾನ್ಷಿಯಲ್ ಇಯರ್ ಮತ್ತೆ ಬರ್ತದೆ. ಸೊ ಡಿಸೆಂಬರ್ ಇದು ಇಂಟ್ರೆಸ್ಟ್ ಅವನಿಗೆ ಸಿಗುವುದಿಲ್ಲ, ಬಿಕಾಸ್ ಈ ಪರ್ಚೇಸ್ ಡೇಟ್ ಆಫ್ಟರ್ ದ ಡ್ಯೂ ಡೇಟ್. ದೇರ್ ಫೋರ್ ಈ ಡಿಬೆಂಚರ್ಸ್ ಮೇಲೆ ಅವನಿಗೆ ಇಂಟ್ರೆಸ್ಟೇ ಬರುವುದಿಲ್ಲ. ಸೊ ಯು ಹ್ಯಾವ್ ಟು ರೈಟ್ ನಿಲ್. ಓಕೆ, interest on debentures of Tata Steel Limited, you have to take it as nil. Next, coming to the next one, 25,000 9% debentures of Agra Sugar Works Limited unlisted. ಡೇಟ್ ಕೊಡ್ಲಿಲ್ಲ ಅಂದ್ರೆ ಅರ್ಥ ಇಟ್ ಹ್ಯಾಸ್ ಬೀನ್ ದೇರ್ ಫ್ರಮ್ ದ ಅರ್ಲಿಯರ್ ಇಯರ್ಸ್. ಮೊದ್ಲಿಂದಲೂ ಉಂಟು ಅಂತ ಅರ್ಥ. ಡೇಟ್ ಕೊಡ್ಲಿಲ್ಲ ಅಂದ್ರೆ ಈ ವರ್ಷ ಪರ್ಚೇಸ್ ಮಾಡಿದ್ದಲ್ಲ, ಇಟ್ ಇಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಸೊ ಅವನ ಹತ್ರ ಉಂಟಿದೆ ಇನ್ವೆಸ್ಟ್ಮೆಂಟ್. So his debentures of Agra Sugar Works. Agra Sugar Works means what type of company it is? What type of security? Commercial. Yes, you're right. It's a commercial security. Tax free or less tax? Less tax. Tax free ಅಂತ ಹೇಳಿದ್ರೆ ಮಾತ್ರ ತಗೊಳ್ಬೇಕು. Otherwise it is less tax. So it is a less tax commercial security. In that case, grossing up rule ಏನು ಹೇಳ್ತದೆ less tax commercial security ಗೆ? ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ರೆ ಗ್ರಾಸಿಂಗ್ ಅಪ್ ಇಲ್ಲ. ಆಯ್ತಾ? ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಟ್ರೆ ಗ್ರಾಸಿಂಗ್ ಅಪ್ ಉಂಟು. ಇಲ್ಲಿ ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸಿ ದಿಸ್ ಇಸ್ ಕಾಲ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಸಿನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಗಿವನ್, ನೋ ಗ್ರಾಸಿಂಗ್ ಅಪ್. ಸೊ ಡೈರೆಕ್ಟ್ಲಿ ಇಂಟ್ರೆಸ್ಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ದಿಸ್ ಇಸ್ ದ ಅಮೌಂಟ್ ಇನ್ವೆಸ್ಟೆಡ್. ಇಂಟ್ರೆಸ್ಟ್ ರೇಟ್ ಕೊಟ್ರೆ ಅರ್ಥ ಇದು ಅಮೌಂಟ್ ಇನ್ವೆಸ್ಟೆಡ್. ಆಯ್ತಾ? ಸೊ ದಿಸ್ ಇಸ್ ದ ಅಮೌಂಟ್ ಇನ್ವೆಸ್ಟೆಡ್. ಆನ್ ದ್ಯಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 9% ಇಂಟ್ರೆಸ್ಟ್ ಫಾರ್ ದ ಫುಲ್ ಇಯರ್. ಯಾಕೆ ಫುಲ್ ಇಯರ್? ಇದು ಶುರುವಿನಿಂದ ಉಂಟು. ಓಕೆ, ದಿಸ್ ಡಿಬೆಂಚರ್ಸ್ ಆರ್ ದೇರ್ ಫ್ರಮ್ ದ ಬಿಗಿನಿಂಗ್. ಅಂದ್ರೆ ಡಿಸೆಂಬರ್ ಇದು ಇಂಟ್ರೆಸ್ಟ್ ಸಿಗ್ತದೆ. ಸೊ ಕ್ಯಾಲ್ಕುಲೇಟ್ ಫಾರ್ ದ ಫುಲ್ ಇಯರ್ 25,000 into 9%. No grossing up, so directly you write the amount. Next item is 18,000 12% tax-free debentures of Reliance Company. ಇಲ್ಲಿಗ ಲಿಸ್ಟೆಡ್ ಅನ್ಲಿಸ್ಟೆಡ್ ಅದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಮೊದಲಾದ್ರೆ ಇತ್ತು ಟ್ಯಾಕ್ಸ್ ರೇಟ್ 90% ಮತ್ತು 80 ಎಲ್ಲ ತಗೊಳ್ಳಿಕ್ಕಿತ್ತು. ಬಟ್ ನಾವು ದರ್ ಇಸ್ ನೋ ಡಿಸ್ಟಿಂಕ್ಷನ್. ಅನ್ಲಿಸ್ಟೆಡ್ ಅಂದ್ರೆ ಅಫಿಷಿಯಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಲಿಸ್ಟೆಡ್ ಅಂದ್ರೆ ದೇ ಕ್ಯಾನ್ ಬಿ ಸೋಲ್ಡ್ ಅಫಿಷಿಯಲಿ ಇನ್ ದ ಸ್ಟಾಕ್ ಮಾರ್ಕೆಟ್. ದಟ್ಸ್ ದ ಡಿಫ್ರೆನ್ಸ್. ಬಟ್ ನಾವು ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ದರ್ ಇಸ್ ನೋ ಡಿಸ್ಟಿಂಕ್ಷನ್ ಬಿಟ್ವೀನ್ ಲಿಸ್ಟೆಡ್ ಅಂಡ್ ಅನ್ಲಿಸ್ಟೆಡ್. ಎಲ್ಲದಕ್ಕೂ ಸೇಮ್ ರೂಲ್ ಅಪ್ಲೈ ಆಗ್ತದೆ. ಸೊ ಏನು ಕೊಟ್ರು ಯು ಇಗ್ನೋರ್ ಇಟ್. ಯು ಹ್ಯಾವ್ ಟು ಅಪ್ಲೈ ದ ಸೇಮ್ ರೂಲ್. ಓಕೆ, 18,000 12% tax-free debentures of Reliance Company. Again, Reliance Company means it is commercial security. Yeah, commercial. Tax-free commercial. Alva, tax-free commercial andre rule enta? Always grossed up. ಅರ್ಥ ಆಯ್ತಾ? You have to get the rules by heart. ಹಾಗೆ ಏನು ಕಷ್ಟ ಆಗುದಿಲ್ಲ. ಸೊ ಆಲ್ವೇಸ್ ಗ್ರಾಸ್ಡ್ ಅಪ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ಆಲ್ವೇಸ್ ಗ್ರಾಸ್ಡ್ ಅಪ್.
ಹಾಗಾದ್ರೆ ಇಲ್ಲಿ ನಾವು ಗ್ರಾಸ್ ಮಾಡಲೇಬೇಕು. ಇಲ್ಲಿಗ ಪರ್ಚೇಸ್ ಡೇಟ್ ಕೊಟ್ಟಿದ್ದಾರಾ? ಹ್ಯಾವ್ ದೇ ಗಿವನ್ ಪರ್ಚೇಸ್ ಡೇಟ್? ಕೊಡ್ಲಿಲ್ಲ ಅಲ್ವಾ? ಪರ್ಚೇಸ್ ಡೇಟ್ ಇಲ್ಲ. ಪರ್ಚೇಸ್ ಡೇಟ್ ಕೊಡ್ಲಿಲ್ಲ ಅಂದ್ರೆ ಅರ್ಥ ಇಟ್ ಹ್ಯಾಸ್ ಬೀನ್ ದೇರ್ ಫ್ರಮ್ ದ ಅರ್ಲಿಯರ್ ಇಯರ್ಸ್, ಮೊದ್ಲಿಂದಲೂ ಉಂಟಂತ ಅರ್ಥ. ಮಧ್ಯದಲ್ಲಿ ಪರ್ಚೇಸ್ ಮಾಡಿದ್ರೆ ಡೇಟ್ ಕೊಡ್ತಾರೆ. ಸೊ ಇದು ಉಂಟು ಶುರುವಿನಿಂದ. ಹಾಗಾಗಿ ಈ ವರ್ಷ ಸಹ ಅವನ ಕೈಯಲ್ಲಿ ಉಂಟು. ಹಿ ಹ್ಯಾಸ್ ನಾಟ್ ಸೋಲ್ಡ್ ಇಟ್. ದಿಸ್ ಇಯರ್ ಆಲ್ಸೋ ಹಿ ಇಸ್ ಹೋಲ್ಡಿಂಗ್ ಇಟ್. ಅಂದ್ರೆ ಹಿ ವಿಲ್ ರಿಸೀವ್ ದ ಇಂಟ್ರೆಸ್ಟ್ ಆನ್ 31st ಡಿಸೆಂಬರ್. ಇಡೀ ವರ್ಷದ ಇಂಟ್ರೆಸ್ಟ್ ಬರ್ತದೆ. ಸೊ ಫಸ್ಟ್ ಯು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್. ಆಯ್ತಾ? ಫಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಂತರ ಗ್ರಾಸಿಂಗ್ ಅಪ್ ಮಾಡಿ. ಸೊ 18,000 ಇಂಟು 12%. ಎಷ್ಟು ಇಂಟ್ರೆಸ್ಟ್ ಬರ್ತದೆ? 18,000 ಇಂಟು 12% ಅಂದ್ರೆ ಹೌ ಮಚ್ ಇಂಟ್ರೆಸ್ಟ್ ಆಗಿ? ಎಷ್ಟು? 2,160. ಕರೆಕ್ಟಾ? 2,160. 18,000 ಇಂಟು 12% ಮೀನ್ಸ್ ಇಡೀ ವರ್ಷಕ್ಕೆ 2,160. ದಟ್ ಇಸ್ ದ ಇಂಟ್ರೆಸ್ಟ್. ಯು ಹ್ಯಾವ್ ಟು ಆಲ್ವೇಸ್ ಗ್ರಾಸ್ ಅಪ್. ಅಂದ್ರೆ ಇಂಟು 100 ಡಿವೈಡೆಡ್ ಬೈ 90. ಸೊ ಇಟ್ ಕಮ್ಸ್ ಅಪ್ ಟು 2,400. ಏನ್ ಅರ್ಥ ಇದು? ಸಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್. ಇದು 2,400 ಉಂಟು. ಆಕ್ಚುಲಿ ಅವನ ಕೈಗೆ ಬರುವುದು 2,160. ದ ಡಿಫ್ರೆನ್ಸ್ ಬಿಟ್ವೀನ್ 2,400 ಅಂಡ್ 2,160 ಅಂದ್ರೆ ಎಷ್ಟು ಬರ್ತದೆ? 2,400 minus 2,160. What is the difference? I think 240. ಸರಿ ಅಲ್ವಾ? ಆ 240 rupees ಉಂಟಲ್ವಾ, that is the tax on that interest. ಆ ಇಂಟ್ರೆಸ್ಟ್ ಮೇಲೆ ಇದು ಟ್ಯಾಕ್ಸ್ 240. ಇದು ಯಾರು ಕಟ್ಟುವುದು ಟ್ಯಾಕ್ಸ್ ಅನ್ನು? ಕಂಪನಿ ಪೇಸ್ ಆನ್ ಬಿಹಾಫ್ ಆಫ್ ದಿ ಇನ್ವೆಸ್ಟರ್. ಗೊತ್ತಾಯ್ತಾ? ಸೊ ಇನ್ವೆಸ್ಟರಿನ ಪರವಾಗಿ ಕಂಪನಿ ಪೇ ಮಾಡ್ತದೆ 240 rupees. ಹಾಗಾಗಿ ಇನ್ವೆಸ್ಟರಿಗೆ ಬರುವುದು ಇಂಟ್ರೆಸ್ಟ್ 2,160 ಪ್ಲಸ್ ಅವನ ಪರವಾಗಿ ಟ್ಯಾಕ್ಸ್ ಕಟ್ಟಿದ್ದು 240. ಒಟ್ಟಿಗೆ 2,400 ಅವನ ಲಾಭ. ದಿಸ್ ಈಸ್ ಹಿಸ್ ಬೆನಿಫಿಟ್ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ, ಹಿಯರ್ ಅವನ ಕೈಗೆ ಬರುವುದು ಇಂಟ್ರೆಸ್ಟ್ ಎಷ್ಟು? 18,000 ಮೇಲೆ 10% ಅಂದ್ರೆ 1,800. ಬಟ್ ಗ್ರಾಸ್ ಮಾಡುವಾಗ ವಿ ಗೆಟ್ 2,000 ಅಂದ್ರೆ ಅರ್ಥ he receives 1,800. ಬಟ್ ಆಕ್ಚುಲಿ ಅವನ ಇನ್ಕಮ್ 2,000. ಆ ಡಿಫ್ರೆನ್ಸ್ 200 is the tax deducted, ಸಾರಿ ಟ್ಯಾಕ್ಸ್ ಪೇಯ್ಡ್ ಬೈ ದ ಇದು. ಅರ್ಥ ಆಯ್ತಾ? ಎಲ್ಲ ಕಡೆ ಹಾಗೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ಓಕೆ, ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್ ಯು ವೆನ್ ಯು ಆಡ್ ಅಪ್ ಯು ಗೆಟ್ ಗ್ರಾಸ್ ಇನ್ಕಮ್. ಫ್ರಮ್ ದೇರ್ ಗಿವ್ ದ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57. 57 ಅಂಡ್ರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಕಳೀಬಹುದು. ಬಟ್ ಇಫ್ ದ ಇನ್ಕಮ್ಸ್ ಆರ್ ಎಕ್ಸೆಂಪ್ಟ್, ಅದು ಕಳೀಲಿಕ್ಕೆ ಇಲ್ಲ. ಅಂಡ್ ಎಕ್ಸ್ಪೆನ್ಸಸ್ ವಿಲ್ ಬಿ ನಾರ್ಮಲಿ ಗಿವನ್ ಇನ್ ದ ಪ್ರಾಬ್ಲಮ್. ಅಲ್ಲೇ ಕೊಡ್ತಾರೆ ಎಂಡಿಗೆ. ಸಿದೆ ಕಲೆಕ್ಷನ್ ಚಾರ್ಜಸ್ ಆನ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಕಳೀಬಹುದು ಅದನ್ನು? ಕಳೀಲಿಕ್ಕೆ ಇಲ್ಲ. ಯಾಕೆ ಹೇಳಿ? ಬಿಕಾಸ್ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟ್ ಅಲ್ವಾ? ಎಕ್ಸೆಂಪ್ಟ್ ಇನ್ಕಮ್ಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಕಳೀಲಿಕ್ಕಿಲ್ಲ. ಯು ಕ್ಯಾನ್ ನಾಟ್ ಡಿಡಕ್ಟ್ ದ ಇನ್ಕಮ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಎಕ್ಸೆಂಪ್ಟ್ ಇನ್ಕಮ್ಸ್. ಯಾಕಂದ್ರೆ ಅದು ಇನ್ಕಮೇ ಟ್ಯಾಕ್ಸಬಲ್ ಅಲ್ಲ. ಹಾಗಾಗಿ ಅದಕ್ಕೆ ಎಕ್ಸ್ಪೆನ್ಸ್ ಕಳೀಲಿಕ್ಕೆ ಇಲ್ಲ. ದೇರ್ ಫೋರ್ ಯು ಹ್ಯಾವ್ ಟು ರೈಟ್ ನಿಲ್. ಆಯ್ತಾ? ಬರ್ದು ಡ್ಯಾಶ್ ಹಾಕಿ. ನನ್ನ ನೆಕ್ಸ್ಟ್ ಎಲಾವೇಬಲ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅಂಡ್ ಮೆಷಿನರಿ. ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಸ್ಲೈಡ್ ಅಲ್ಲಿ ಬಂದಿತ್ತು ಬಿಲ್ಡಿಂಗ್ ಮೆಷಿನರಿ ಕಾಂಪೋಸಿಟ್ ರೆಂಟ್ ಬಂದಿತ್ತಲ್ವಾ? ಸೊ ವೆನ್ ಎವರ್ ಎನಿ ಅಸೆಟ್ ಈಸ್ ಗಿವನ್ ಫಾರ್ ರೆಂಟ್, ಅದರ ಮೇಲೆ ಆಗುವಂತ ಎಲ್ಲ ಎಕ್ಸ್ಪೆನ್ಸಸ್ ಕಳೀಬಹುದು. ಸೊ ಸಿ ದೇರ್ ಡೆಪ್ರಿಸಿಯೇಷನ್, ಫೈರ್ ಇನ್ಶೂರೆನ್ಸ್, ಬೋತ್ ಯು ಕ್ಯಾನ್ ಮೈನಸ್. ಎಲ್ಲ ಅಸೆಟ್ಗಳ ಮೇಲೆ ಆಗುವಂತಹ ಖರ್ಚು ಯು ಕ್ಯಾನ್ ಮೈನಸ್ ಬಿಕಾಸ್ ದ ಇನ್ಕಮ್ ಈಸ್ ಟ್ಯಾಕ್ಸೇಬಲ್. ಸೊ ಮೈನಸ್ ಮಾಡಿ ಬೋತ್ ಇನ್ಶೂರೆನ್ಸ್ ಮತ್ತೆ ಡೆಪ್ರಿಸಿಯೇಷನ್. ನೆಕ್ಸ್ಟ್ ಐಟಮ್ ಎಕ್ಸ್ಪೆನ್ಸ್ ನೋಡಿ. ಸಿ ದ ನೆಕ್ಸ್ಟ್ ಎಕ್ಸ್ಪೆನ್ಸ್ ಫೈರ್ ಇನ್ಶೂರೆನ್ಸ್, ಸಾರಿ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ದ ಪರ್ಚೇಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್. ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಉಂಟು. ಇಟ್ ವಾಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಲ್ವಾ? ಹಾಗಾಗಿ ಇಂಟ್ರೆಸ್ಟ್ ಅನ್ನು ನಾವು ಎಕ್ಸೆಂಪ್ಟ್ ಅಂತ ಬರ್ದಿದ್ದೇವೆ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಇಸ್ ಎಕ್ಸೆಂಪ್ಟ್. Since the interest is exempt, expenses are not deductible. So ಹಾಗಾಗಿ I have written nil here. Okay, expenses are not deductible because the income is exempt. ಆಯ್ತಾ? ನೆಕ್ಸ್ಟ್ ಐಟಮ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಟು ಬೈ ಡಿಬೆಂಚರ್ಸ್ ಆಫ್ ರಿಲಯನ್ಸ್ ಕಂಪನಿ. ಈಗ ರಿಲಯನ್ಸ್ ಕಂಪನಿ ಡಿಬೆಂಚರ್ಸ್ ಏನು, ಅದರ ಮೇಲಿನ ಇಂಟ್ರೆಸ್ಟ್ ಟ್ಯಾಕ್ಸೇಬಲ್ ಅಲ್ವಾ? ಹಾಗಾಗಿ ಅದು ಪರ್ಚೇಸ್ ಮಾಡ್ಲಿಕ್ಕೆ ಅವರು ಲೋನ್ ತಗೊಂಡಿದ್ದಾರೆ.
ಇಂಟ್ರೆಸ್ಟ್ ಪೇಡ್ ಆನ್ ದ್ಯಾಟ್ ಲೋನ್ ಇಸ್ ಡಿಡಕ್ಟೇಬಲ್, ಅದನ್ನು ನಾವು ಕಳೀಬಹುದು. ಆಯ್ತಾ? ಸೊ ದಟ್ ಈಸ್ ವೈ ಲೆಸ್ ಐಟಮ್ ಅಲ್ಲಿ ಬರಿ. ದೆನ್ ಎಕ್ಸ್ಪೆನ್ಸಸ್ ಫಾರ್ ಪರ್ಚೇಸಿಂಗ್ ಲಾಟ್ರಿ ಟಿಕೆಟ್, ನಿನ್ನೆ ನಾನು ಹೇಳಿದೆ ಎನಿ ಎಕ್ಸ್ಪೆನ್ಸ್ ಇನ್ಕರ್ಡ್ ಫಾರ್ ಕ್ಯಾಶುವಲ್ ಇನ್ಕಮ್ಸ್, ಎನಿ ಎಕ್ಸ್ಪೆನ್ಸ್ ಇನ್ಕರ್ಡ್ ಫಾರ್ ಅರ್ನಿಂಗ್ ಕ್ಯಾಶುವಲ್ ಇನ್ಕಮ್ಸ್ ಈಸ್ ನಾಟ್ ಡಿಡಕ್ಟೇಬಲ್, ಅದನ್ನು ಕಳೆಯಲಿಕ್ಕೆ ಆಗುವುದಿಲ್ಲ, ಇಟ್ಸ್ ನಾಟ್ ಡಿಡಕ್ಟೇಬಲ್. ಆಯ್ತಾ? ಹಾಗಾಗಿ ಯು ರೈಟ್ ನಿಲ್. ಆಯ್ತಾ? ರೈಟ್ ನಿಲ್. ಸೊ ಅದೆಲ್ಲ ಆದ್ಮೇಲೆ ಆಫ್ಟರ್ ಡಿಡಕ್ಟಿಂಗ್ ಆಲ್ ದ ಎಕ್ಸ್ಪೆನ್ಸಸ್, ದ ಆನ್ಸರ್ ದಟ್ ಯು ಗೆಟ್ is called income from other sources. Okay, this is the final